ಚಳ್ಳಕೆರೆ ನಗರದಲ್ಲಿ ಕೆಲ ಬಿಎಎಂಎಸ್ ವೈದ್ಯರು ಅಲೋಪತಿ ಔಷಧಿ, ಇಂಜೆಕ್ಷನ್ ಹಾಗೂ ಡ್ರಿಪ್ ನೀಡುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು. ಫೈರಲ್ ಮಾಡಿಸ್ಕೊಂಡ್ರೆ ಅಂದರೆ ಅಲ್ಲೋದ್ರೆ ಸಾಕಷ್ಟು ದುಡ್ಡು ಕೇಳ್ತಾರೆ, ಎಲ್ಲ ಪ್ರೊಸೀಜರ್ ಕೇಳ್ತಾರೆ. ನಾನು ಬಂದಮೇಲೆ ಫೈರ್ ಆಗಿನ ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ಆನ್ಲೈನಲ್ಲಿ ಮಾತ್ರ ಸಿಕ್ಕಿದ್ದು ಇಟ್ಕೊಂಡಿದ್ದೆ ಸರ್, ಅದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ರೆಡಿ ಮಾಡ್ಕೊತೀನಿ ಸರ್. ಫೈಲ್ ರೆಡಿ ಮಾಡ್ತೀನಿ. ತಹಶೀಲ್ದಾರ್ ರೆಹಾನ್ ಪಾಷಾ, ಜಿಲ್ಲಾ ಆರೋಗ್ಯಾಧಿಕಾರಿ ರೇಣುಕಾ ಪ್ರಸಾದ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕಾಶಿ ನಗರದ ಬಸವೇಶ್ವರ ಖಾಸಗಿ ಕ್ಲಿನಿಕ್ಗೆ ಭೇಟಿ ನೀಡಿ ದಾಖಲೆಗಳು ಮತ್ತು ಚಿಕಿತ್ಸೆ ವಿಧಾನಗಳನ್ನು ಪರಿಶೀಲಿಸಿದರು. ಫೈಲಿಂದ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ ಸರ್. ಚೆನ್ನಾಗಿರೋಲ್ಲ ಡೆಲಿವರಿ ಮಾಡ್ತಾ ಇದ್ದಾರಲ್ಲ ಪ್ರೊಸೀಜರ್ ಈ ಪ್ರೊಸೀಜರ್ ಸರ್. ಹೌದು, ಮತ್ತು ನೀವು ಜನರಲ್ ನೋಡ್ತಿರೋ ಎಲ್ಲರಿಗೂ ನೀವು ಅಪ್ಡೇಟ್ ಇರಬೇಕು, ಅದು ಮಾಡಲೇಬೇಕು. ಏನೂ ಆಗಲ್ಲ ಸರ್, ಹೋದ್ರೆ ಏನಾಗಲ್ಲ. ಫೈಲಿಂದು ನೋ ಯು ಡೋಂಟ್ ಕನ್ವಿನ್ಸ್ ಸರ್ಕಾರಕ್ಕೆ ಸರಿ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಂಡು ಫೈಲಿಂದ ಸ್ಟಾಪ್ ಮಾಡಿ. ನಂತರ ಮಾತನಾಡಿದ ತಹಶೀಲ್ದಾರ್ ರೆಹಾನ್ ಪಾಷಾ, ವೈದ್ಯರು ತಮ್ಮ ಅಧ್ಯಯನ ಹಾಗೂ ಪದವಿಯ ವ್ಯಾಪ್ತಿಯೊಳಗೆ ಮಾತ್ರ ಚಿಕಿತ್ಸೆ ನೀಡಬೇಕು. ರೋಗಿಗಳ ಜೀವದೊಂದಿಗೆ ಆಟವಾಡುವಂತಹ ಅನಧಿಕೃತ ಚಿಕಿತ್ಸೆಗೆ ಅವಕಾಶ ಇಲ್ಲ. ನಿಯಮ ಉಲ್ಲಂಘಿಸಿದರೆ ಪರವಾನಗಿ ರದ್ದುಪಡಿಸುವುದು ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಬಸವೇಶ್ವರ ಹಾಸ್ಪಿಟಲ್ ಒಂದು ಭೇಟಿ ಮಾಡಿದ್ವಿ. ಒಂದು ಕಂಪ್ಲೇಂಟ್ ಇತ್ತು, ಇಲ್ಲಿ ಅಲೋಪತಿ ಡ್ರಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಮತ್ತು ಕನ್ಸಲ್ಟೆಂಟ್ಸ್ನೆಲ್ಲ ಕರೆಸ್ತಾರೆ, ಟ್ರೀಟ್ಮೆಂಟ್ ಆಗ್ತಾ ಇದ್ದಾರೆ ಅಂತ. ಇಲ್ಲಿ ನಡೆಸ್ತಾ ಇರೋದು BAMS ಡಾಕ್ಟ್ರು. ಅವರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ವಿ. ಆಮೇಲೆ ಅವರು 5 ಸ್ಟೆಪ್ಸ್ ರೆಕಮೆಂಡೇಷನ್ಸ್ದು ಯಾವುದೂ ಏನು ತಗೊಂಡಿಲ್ಲ. ಅದನ್ನು ನೀವು ಮಾಡಿ ಅಂತ ಅಲ್ಲಿವರೆಗೂ ನೀವು ನಿಲ್ಲಿಸಬೇಕಾಗ್ತದೆ. ಮತ್ತು ಯಾವುದೇ ನೀವು ಅಲೋಪತಿ ಡ್ರಗ್ಸ್ ಕೊಡೋದಾಗಲಿ, ಸಣ್ಣ ಮಕ್ಕಳುಗಳಿಗೆ ನೀವು ಇಲ್ಲಿ ರೆಫರೆನ್ಸಸ್ ತೊಗೊಂಡು ಮಾಡೋದಾಗಲಿ ಮಾಡಬಾರ್ದು ಅಂತ. ಅದೇ ಇನ್ನೊಂದು ಬಸವೇಶ್ವರ ಹಾಸ್ಪಿಟ್ಲ್ ಒಂದಲ್ಲ ಸರ್, ನೋಡಿರಿ ಇಲ್ಲಿ ಎಷ್ಟು ಹಾಸ್ಪಿಟ್ಲ್ ಇದ್ದಾವೆ, ಎಲ್ಲವೇ ಸುಮ್ಮನೆ ಹೆಸರಿಗೆ MBBS ಡಾಕ್ಟರ್ ಹಾಕ್ತಾರೆ ಅಷ್ಟೇ. ಯಾರು MBBS ಡಾಕ್ಟರ್ ಬರೋಲ್ಲ, ಅವ್ರದ್ದೇ ಹಾಸ್ಪಿಟ್ಲೇ ತಲ್ಲೀನರಾಗಿರ್ತಾರೆ. ಹೇಳಿದ್ದೀವಿ ಹಾಂ, ಈ ಥರ ಇಲ್ಲಿ ತಾಲೂಕಲ್ಲೂ ಆಗಬಾರ್ದು. ನಮ್ಮ ತಹಶೀಲ್ದಾರ್ ಸಾಹೇಬರು ಇದ್ದಾರೆ, ಇಲ್ಲಿ ಅವ್ರಿಗೂ ಮಾಹಿತಿ ಇದೆ. ಯಾಕೆಂದರೆ ನಮಗೆ ನಿವೃತ್ತ ಆಯುಷ್ ವೈದ್ಯಾಧಿಕಾರಿ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, BAMS ಮಾಡಿದ್ರೆ ಯಾವುದೇ ಮಾಡೋ ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ ಆದ್ರೂ ಇಂಜೆಕ್ಷನ್ ಮಾಡೋಂಗಿಲ್ಲ, ಸರ್ಕಾರಿ ಹಾಸ್ಪಿಟ್ಲ್ ಅವ್ರ ಸಮೇತ ಮಾಡೋಂಗಿಲ್ಲ ಅಂತ ಹೇಳಿದರು. ಹಂಗಾಗಿ ನಿಮ್ಮ ಈಗ ಅಂಥದ್ದೇನಾದ್ರು ನೆಕ್ಸ್ಟ್ ಗಮನಕ್ಕೆ ಬಂದರೆ ದಯಮಾಡಿ ನಮ್ಮ ತಾಲೂಕು ಹೆಲ್ತ್ ಆಫೀಸರು ಮತ್ತು ತಹಶೀಲ್ದಾರ್ ಗಮನಕ್ಕೆ ತಗೊಂಬನ್ನಿ. ನಿಮ್ಮ ಇನ್ನೊಂದು THO ಅವರಿಗೆ ಭಾಳ ಹೆಚ್ಚುವರಿ ಹುದ್ದೆಗಳು ಜಾಸ್ತಿ ಇದ್ದಾವೆ. ಹಂಗಾಗಿ ಅವ್ರಿಗೆ ಎಷ್ಟಂತ ಮಾಡ್ತಾರೆ ಹೇಳ್ರಿ. ಆಮೇಲೆ ಇಲ್ಲಿ ಎಕ್ಸ್ಪೈರಿ ಆದ ಆಹಾರ ಪದಾರ್ಥಗಳು ಮಾಡ್ತಿದ್ದಾರೆ. ಅದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಆ ನೋಟಿಸ್ ಎಕ್ಸ್ಪೈರಿ ಆದವು. ಆಮೇಲೆ ನಾವು ಸುದ್ದಿ ಮಾಡಿದ್ಮೇಲೆ ಸುಮಾರು ಜನ ಫೋನ್ ಮಾಡಿದ್ರೆ, ನಮಗೆ ಸರ್ ನಮಗೆ ಸಿಕ್ಕಿತ್ತು ಎಕ್ಸ್ಪೈರಿ ಡೇಟುಗಳಾದದ್ದು ಆಹಾರ ಪದಾರ್ಥಗಳು. ಈಗ ಆಫೀಸರ್ ಅಂತ ಮಾಡಿದ್ದಾರೆ, ಅದು ಇತ್ತೀಚೆಗೆ ಆಗಿರೋದು. ಈ ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಅವ್ರು ಯಾಕಂದರೆ ಅವ್ರು ಪ್ರಭಾವಿ ಇರ್ತಾರೆ. ಅವ್ರು ಯಾಕಂದರೆ ಅವರು ಸಚಿವರದು ಶಾಸಕರ ಹೆಸರು ಹೇಳ್ಕೊಂಡು ಅಧಿಕಾರದ ಮೇಲೆ ಪ್ರಬಲ ದಬ್ಬಾಳಿಕೆ ಮಾಡ್ತಾರೆ ಅವರು. ಆಯಿತು, ಈಗ ಅವ್ರು ಇನ್ಮೇಲೆ ನೋಡ್ತಾರೆ ನಮ್ಮ ತಾಲೂಕು ಇತ್ತೀಚೆಗೆ. ಈಗ ನೋಡಿರಿ, ಇಲ್ಲೇ ಎಷ್ಟೊಂದು ಹಾಸ್ಪಿಟಲ್ ಇದೆ ನೋಡಿರಿ ಸರ್, ಎಷ್ಟೊಂದು ಹಾಸ್ಪಿಟಲ್ ಎಲ್ಲ BAMS ಜೊತೆಗೆ ನಕಲಿ ಡಾಕ್ಟ್ರು ಇದ್ದಾರೆ, ಇಲ್ಲಿ ನಕಲಿ ಕ್ಲಿನಿಕ್ಗಳು ಇದ್ದಾವೆ. ಸಾರ್ವಜನಿಕರು ಕಂಪ್ಲೇಂಟ್ ಬಂದ ಇವತ್ತು ಯಾಕೆ ಆರೋಗ್ಯದ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀಳ್ತಾವೆ, ಇದೇ ಉದ್ದೇಶನೇ ರೈಡ್ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡಿ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರೆಹಾನ್ ಪಾಷಾ, DHO ರೇಣುಕಾ ಪ್ರಸಾದ್, THO ಡಾಕ್ಟರ್ ಕಾಶಿ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು.